ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದಂತಹ TET ಎಕ್ಸಾಮ್ನ ಪೇಪರ್ 2ರ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಒಟ್ಟು 60 ಪ್ರಶ್ನೆಗಳ ಒಂದು ಕೀ ಆನ್ಸರ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವು ಸಂಭವನೀಯ ಉತ್ತರಗಳಾಗಿದ್ದು ಇಲಾಖೆಯವರು ಉತ್ತರವನ್ನು ಬಿಟ್ಟ ಮೇಲೆ ಅದೇ ಫೈನಲ್ ಉತ್ತರಗಳಾಗುತ್ತೆ. 91ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಥಮ ಶಾಸನ. ಸರಿಯಾದ ಉತ್ತರ ತಾಳಗುಂದ ಶಾಸನ. 92, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೋಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲಿ ಗಡಿನಾಡ ಗಾಂಧಿ ಅಂತ ಕರೆಯುವಂಥದ್ದು ಖಾನ್ ಅಬ್ದುಲ್ ಗಫರ್ ಖಾನ್, ಲೋಕನಾಯಕ ಅಂತ ಕರೆಯುವಂಥದ್ದು ಜಯಪ್ರಕಾಶ್ ನಾರಾಯಣ್, ದೇಶಬಂಧು ಚಿತ್ತರಂಜನ್ ದಾಸ್, ಹಾಗೆ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಉತ್ತರ ಅಂದರೆ ಆಪ್ಷನ್ 1. ನೆಕ್ಸ್ಟ್ 93ನೇ ಕ್ವಶನ್, ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ, ಬಂಗಾಳ ವಿಭಜನೆ, ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ, ಸ್ವರಾಜ್ಯ ಪಕ್ಷದ ಸ್ಥಾಪನೆ. ಇದಕ್ಕೆ ಸರಿಯಾದಂತೂ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 94ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ. ಭೂಕಂದಾಯ ವಸೂಲಿ ಮಾಡಿಕೊಳ್ಳಲು ಕಡಿತ ವೆರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು. ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ಈ ಮೇಲಿನ ಹೇಳಿಕೆ ಸಂಬಂಧಿಸಿರುವಂಥದ್ದು ಕಲ್ಯಾಣಿ ಚಾಲುಕ್ಯರಿಗೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಗೌತಮ ಬುದ್ಧ ಮೊಟ್ಟಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಗೌತಮ ಬುದ್ಧ ಪಂಚಪ್ರತಿಜ್ಞೆಯನ್ನು ಬೋಧಿಸಲಿಲ್ಲ. ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಲಿಲ್ಲ. ಹಾಗೆ ವರ್ಧಮಾನ ಮಹಾವೀರನು ಬಿಹಾರದ ಪಾವಪುರಿ ಎಂಬಲ್ಲಿ, ಗುಜರಾತ್ನ ಪಾವಪುರಿ ಎಂಬಲ್ಲಿ ಅಲ್ಲ. ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಮಾತ್ರ ಸರಿ. 96ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಗುರುತಿಸಿ. 3ನೇ ಪದಕ್ಕೆ ಸಂಬಂಧವನ್ನು ಆರಿಸಿ. ಸಹನಾ ಇ ಮಂಡಿ, ಅಲ್ಲಾವುದ್ದೀನ್ ಖಿಲ್ಜಿ, 40ರ ಸರ್ದಾರರ ಕೂಟ ನೇಮಕ, ಇಲ್ತಮಷ್. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಶೇರ್ಷಾನ ಮೂಲ ಹೆಸರು ಗಿಯಾಸುದ್ದೀನ್. ಶೇರ್ಷಾನು ಬಹಾರ್ ಖಾನ್ ಲೋಹಣಿ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಎ ತಪ್ಪು, ಬಿ ಸರಿ. ನೆಕ್ಸ್ಟ್ 98ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದಂಥವನು ಕಾರ್ನ್ವಾಲಿಸ್. ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸತ್ತರು ಅಂತ ಹೇಳಿದ್ದು ಚಾರ್ಲ್ಸ್ ಮೆಟ್ಕಾಫ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ ಎಂದವರು ಎಡ್ಮಂಡ್ ಬರ್ಕ್. ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತದೆ ಮತ್ತು ಸಮಾಜವಾದಕ್ಕಲ್ಲ ಎಂದವರು ಜವಾಹರ್ಲಾಲ್ ನೆಹರು. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ 98ನೇ ಪ್ರಶ್ನೆಗೆ ಅಂದರೆ ಆಪ್ಷನ್ 4. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದಂಥವರು ರುಸೋ. ಕೆಳಗಿನ ಹೇಳಿಕೆ ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ. ಸರ್ ಥಾಮಸ್ 1617ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದರು. ಸರಿಯಾಗಿದೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಥಮ ಫ್ಯಾಕ್ಟರಿಯನ್ನು 1668ರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿತು. ಇದು ತಪ್ಪಾಗಿರುವಂತಹ ಹೇಳಿಕೆಯಾಗಿದೆ. 3 ಮತ್ತು 4ನೇ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ 101ನೇ ಪ್ರಶ್ನೆ, ಇವರು ಬೆಂಗಳೂರನ್ನು ಮೊಘಲ್ ಸೇನಾನಿಯಿಂದ ಕೊಂಡುಕೊಂಡರು. ಕರ್ನಾಟಕ ಕವಿ ಚಕ್ರವರ್ತಿ, ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ದರು. ಅಂಚೆ ವ್ಯವಸ್ಥೆ ಇವರ ಕಾಲದಲ್ಲಿ ಜಾರಿಯಾಯಿತು. ಇದಕ್ಕೆ ಸರಿಯಾದಂತಹ ಉತ್ತರ ಚಿಕ್ಕದೇವರಾಜ ಒಡೆಯರು. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆ ಆರಿಸಿ. ಫಜಲ್ ಅಲಿಯವರು ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ KM ಫಣಿಕರ್ ಮತ್ತು HN ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು. ಸರಿಯಾಗಿದೆ. ರಾಜ್ಯ ಪುನರ್ವಿಂಗಡನಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂತು. ಇದು ತಪ್ಪಾಗಿದೆ. ಸೊ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು. ಆಪ್ಷನ್ 1 ಸರಿಯಾಗಿರುವಂಥದ್ದು. ನೆಕ್ಸ್ಟ್ 103, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು 26 ಜನವರಿ 1950ರಂದು ಅಂಗೀಕರಿಸಿತು. ಅದು ಸರಿಯಾಗಿದೆ. ಭಾರತ ರಾಷ್ಟ್ರಗೀತೆಯಾಗಿರುವ ಜನಗಣಮನವನ್ನು ರವೀಂದ್ರನಾಥ್ ಠಾಗೋರ್ ಅವರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು. ಇದು ತಪ್ಪಾಗಿದೆ, ಕಾರಣ ಹಿಂದಿ ಭಾಷೆಯಲ್ಲಿ ಇಲ್ಲ ಇದು. ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು 1957 ಮಾರ್ಚ್ 22ರಂದು ಆಚರಣೆಗೆ ತಂದಿದೆ. ಸರಿಯಾಗಿದೆ. ಆನಂದಮಠ ಕಾದಂಬರಿಯನ್ನು ರಚಿಸಿದಂಥವರು ಬಂಕಿಂ ಚಂದ್ರ ಚಟರ್ಜಿ. ಇದು ಸರಿಯಾಗಿದೆ. ACD ಇದು ಸರಿಯಾಗಿರುವಂಥದ್ದು ಆಪ್ಷನ್ 2. ನೆಕ್ಸ್ಟ್ 104ನೇ ಕ್ವಶನ್, ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನು ಆಚರಿಸುವಂಥದ್ದು ಅಕ್ಟೋಬರ್ 24ರಂದು. 105ನೇ ಪ್ರಶ್ನೆ,
ಕೆಳಗಿನ ಹೇಳಿಕೆಗಳನ್ನೆಲ್ಲ ಓದಿರಿ. ಕನಿಷ್ಠ ಕೂಲಿ ಕಾಯ್ದೆ 1948ರಂದು ಜಾರಿಗೆ ಬಂತು. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. 1942 ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು. ಭಾರತ ಸಂವಿಧಾನದ 352ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಇದರಲ್ಲಿ ಸಿ ಮತ್ತು ಡಿ ತಪ್ಪಾಗಿರೋದ್ರಿಂದ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅನ್ನುವಂಥದ್ದು ಸರಿಯಾಗಿದೆ. ನೆಕ್ಸ್ಟ್ 106ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ. ಇದರಲ್ಲಿ ತಪ್ಪಾಗಿರುವಂಥದ್ದು ಸ್ವಾತಂತ್ರ್ಯದ ಹಕ್ಕು. ಕಾರಣ 19ರಿಂದ 22ನೇ ವಿಧಿಯವರೆಗೆ ಇದು ಇರುವಂಥದ್ದು. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆ ಆರಿಸಿ. 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದೆ. ಸರಿಯಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು. ಇಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ 2 ಎ ಮತ್ತು ಬಿ ಮಾತ್ರ ಸರಿ ಇರುವಂಥದ್ದು. ನೆಕ್ಸ್ಟ್ 108ನೇ ಪ್ರಶ್ನೆ. ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಭಾರತದ ಚುನಾವಣಾ ಆಯೋಗದ ರಚನೆ 324ನೇ ವಿಧಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ, ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಿದ್ದು 21 ಎಯ ಅನ್ವಯವಾಗಿ ಮಾಡಲಾಗಿದೆ. ಇಲ್ಲಿ ಅದಕ್ಕೆ ಅನುಗುಣವಾಗಿ 108ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಿಸಿದೆ. ಇದು ಸರಿಯಾಗಿದೆ. ಸುಚೇತಾ ಕೃಪಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ. ತಪ್ಪಾಗಿದೆ. ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ. ಸರಿಯಾಗಿದೆ. VS ರಮಾದೇವಿ ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು. ಸರಿಯಾಗಿದೆ. ಸೊ ಇಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುವಂಥದ್ದು. ಆಪ್ಷನ್ 3 ಸರಿಯಾಗಿದೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆ ಆರಿಸಿ. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು. ಸರಿಯಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ, ಸಂಯುಕ್ತ ಸಂಸ್ಥಾನ, ರಷ್ಯಾ, ಇಟಲಿ. ಇಲ್ಲಿ ತಪ್ಪಾಗಿರುವಂಥದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಸರಿಯಾಗಿದೆ. ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿಗಳಾಗಿದ್ದ ಟ್ರಿಗ್ವೇಲಿ ಅವರು ಸ್ವೀಡನ್ ದೇಶದವರು. ಇದು ತಪ್ಪಾಗಿದೆ. ಇವರು ನಾರ್ವೆಯವರು ಆಗಿದ್ದಾರೆ. ಆದ್ದರಿಂದ ಸರಿಯಾದಂತಹ ಉತ್ತರ ಇಲ್ಲಿ 110ನೇ ಪ್ರಶ್ನೆಗೆ ಆಪ್ಷನ್ 4 ಎ ಮತ್ತು ಸಿ ಮಾತ್ರ ಸರಿ. ನೆಕ್ಸ್ಟ್ 111ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ. ಎಮಿಲಿ ಡರ್ಕಿಮ್ ಅವರು ಸಮಾಜಶಾಸ್ತ್ರವನ್ನು ವಿಜ್ಞಾನ ಮಾಡಲು ಶ್ರಮಿಸಿದರು. ಇದು ಸರಿಯಾದಂತಹ ಉತ್ತರ ಆಗಿದೆ. ಹಾಗೆ 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು. ತಪ್ಪು. ಬಾಂಬೆಯಲ್ಲಿ ಇದನ್ನು ಪರಿಚಯ ಮಾಡಲಾಗಿದೆ. ಸೊ ಆಪ್ಷನ್ 2 ಇಲ್ಲಿ ತಪ್ಪಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವಂತಹ ಬುಡಕಟ್ಟು ಜನಾಂಗ. ಆಪ್ಷನ್ 4 ಜಾರ್ವಾ, ಓಂಗೆ ಮತ್ತು ಸಂತಿನೇಲಿ. ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿರಿ. ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆದುಕೊಂಡು ಬರುತ್ತಿವೆ. ಸರಿಯಾಗಿದೆ. ಕೇರಳ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳ ಕೆಲ ಆದಿವಾಸಿ ಸಮುದಾಯಗಳು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದೆ. ಸರಿಯಾಗಿದೆ. ಸಂವಿಧಾನದ 27ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಇದು ತಪ್ಪಾಗಿದೆ. 17ನೇ ವಿಧಿ ಆಗಬೇಕು. ಮಾನವ ಕುಲ ತಾನೊಂದೇ ವಲ ಎಂದವರು ಪಂಪ. ಸೊ ಆಪ್ಷನ್ ಸಿ ಇಲ್ಲಿ ತಪ್ಪಾಗಿರುವಂಥದ್ದು 113ನೇ ಪ್ರಶ್ನೆಗೆ. ಹಾಗಾಗಿ ಇಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಹೇಳುವಂಥದ್ದು ಸರಿಯಾಗುತ್ತೆ. ನೆಕ್ಸ್ಟ್ 114. ಬಾಲ ಕಾರ್ಮಿಕ ಪದ್ಧತಿ ಸಮಸ್ಯೆ ತೊಡೆದು ಹಾಕುವಂತೆ ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ. 1988ರಲ್ಲಿ ಬಾಲ ಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಇದು ಸರಿಯಾಗಿದೆ. 1987ರಲ್ಲಿ ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು. ಸರಿಯಾಗಿದೆ. 2006ರಲ್ಲಿ ಬಾಲ ಕಾರ್ಮಿಕ ಬಾಲಶ್ರಮ ನಿರ್ಮೂಲನಾ ಪುನರ್ವಸತಿ ಕಾಯ್ದೆನ ಜಾರಿ ಬಂತು. ಸರಿಯಿದೆ. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1985ರಲ್ಲಿ ಜಾರಿಗೊಳಿಸಲಾಯಿತು. ಇದು ತಪ್ಪಾಗಿರುವಂಥದ್ದಾಗಿದೆ. ನೆಕ್ಸ್ಟ್ 115ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಜಾರಿಗೆ ಬಂತು. ಸರಿಯಿದೆ. ಭಾರತವು ಮಕ್ಕಳ ಹಕ್ಕು ಒಡಂಬಡಿಕೆಗೆ 1993ರಲ್ಲಿ ಸಹಿ ಮಾಡಿತ್ತು. ಇದು ತಪ್ಪಿರುವಂಥದ್ದು. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು 1994ರಲ್ಲಿ ಜಾರಿಗೆ ತರಲಾಯಿತು. ಸರಿಯಿದೆ. ಮಕ್ಕಳ ಸಹಾಯವಾಣಿ 1098. ಇದು ತಪ್ಪಿದೆ. ಹಾಗಾಗಿ ಎ ಮತ್ತು ಸಿ ಮಾತ್ರ ಸರಿ ಇರುವಂಥದ್ದು ಆಪ್ಷನ್ 1. ನೆಕ್ಸ್ಟ್ 116. ಅಲ್ ಗಜಲ್, ಸಬೂತ್ ಮತ್ತು ಅಟ್ಬಾರ ಇವು ನೈಲ್ ನದಿಯ ಉಪನದಿಗಳಾಗಿದ್ದಾವೆ.
ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿರುವಂತೆ ತಪ್ಪಾದ ಹೇಳಿಕೆ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶ, ಸರಿಯಾಗಿದೆ. ಬೊಲವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲಾ ದೇಶಗಳು ಕರಾವಳಿ ತೀರವನ್ನು ಹೊಂದಿದೆ, ಸರಿಯಾಗಿದೆ. ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಏಂಜಲ್ ಜಲಪಾತವು ದಕ್ಷಿಣ ಅಮೆರಿಕ ಖಂಡದಲ್ಲಿದೆ, ಸರಿಯಾಗಿದೆ. ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿರುವ ಅಟಕಾಮ್ ಮರುಭೂಮಿ ದಕ್ಷಿಣ ಅಮೆರಿಕ ಖಂಡದ ಬ್ರೆಜಿಲ್ನಲ್ಲಿಲ್ಲ, ಚಿಲಿ ದೇಶದಲ್ಲಿ ಇರುವಂಥದ್ದು. ಸೊ ಆಪ್ಷನ್ 4 ಇಲ್ಲಿ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ 118ನೇ ಪ್ರಶ್ನೆ. ಕೆಳಗಿನ ಪಟ್ಟಿ 1 ಪಟ್ಟಿ 2 ಹೋಲಿಸಿ ಮತ್ತು ಸರಿಯಾದ ಉತ್ತರ. ಲೂ ಅಂತ ಕರೆಯುವಂಥದ್ದು ಭಾರತದಲ್ಲಿ, ಚೀನುಕ್ ಅಂತ ಕರೆಯುವಂಥದ್ದು USA ಯಲ್ಲಿ, ನೆಕ್ಸ್ಟ್ ಬ್ರಿಕ್ ಫೀಲ್ಡರ್ ಅಂತ ಕರೆಯುವಂಥದ್ದು ಆಸ್ಟ್ರೇಲಿಯಾದಲ್ಲಿ, ಹಾಗೆ ಮಿಸ್ಟ್ರಲ್ ಅಂತ ಹೇಳಿ ಕರೆಯುವಂಥದ್ದು ಫ್ರಾನ್ಸ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಉತ್ತರ ಆಪ್ಷನ್ 2. ನೆಕ್ಸ್ಟ್ 119ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಕರ್ನಾಟಕ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು, ಸರಿಯಾಗಿದೆ. ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಗಿದೆ, ಇದು ಸಹ ಸರಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿಲ್ಲ, ಇದು ತುಮಕೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಸೊ ABC ಇದು ಸರಿಯಾಗಿರುವಂಥದ್ದು. ಆಪ್ಷನ್ 1 ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ 120ನೇ ಪ್ರಶ್ನೆ. ಕೆಳಗಿನ ತಪ್ಪಾದ ಜೋಡಿಯನ್ನು ಆರಿಸಿ. ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆಯಲ್ಲಿದೆ, ಹಾರಂಗಿ ಕೊಡಗು ಜಿಲ್ಲೆಯಲ್ಲಿದೆ, ಕಾರಂಜ ಬೀದರ್ನಲ್ಲಿದೆ, ಕೃಷ್ಣರಾಜಸಾಗರ ಮೈಸೂರಿನಲ್ಲಿದೆ. ಇದು ತಪ್ಪಾದಂತಹ ಆಪ್ಷನ್ ಆಗಿದೆ. ನೆಕ್ಸ್ಟ್ 121. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲೇ, ಸರಿಯಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ, ಸರಿಯಾಗಿದೆ. ಹೊರನಾಡು ಯಾತ್ರಾ ಕ್ಷೇತ್ರ ಚಿಕ್ಕಮಗಳೂರಲ್ಲಿದೆ, ಇದು ಸರಿಯಾಗಿದೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಇದು ಸಹ ಸರಿಯಾಗಿರುವಂಥದ್ದು. ಸೊ ABCD ಎಲ್ಲವೂ ಸಹ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 122ನೇ ಪ್ರಶ್ನೆ. ಈ ಹೇಳಿಕೆಗಳನ್ನು ಓದಿರಿ. ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ. ಇದು ಭಾರತ ಮತ್ತು ನೇಪಾಳ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ. ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ. ಇವು 3 ಸಹ ಸಂಬಂಧಪಟ್ಟಿರುವಂಥದ್ದು ಕೋಸಿ ಯೋಜನೆಗೆ. ನೆಕ್ಸ್ಟ್ 123ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಕಾಂಡ್ಲಾ ಗುಜರಾತ್ನಲ್ಲಿದೆ, ತೂತುಕುಡಿ ಕೇರಳದಲ್ಲ ಇರುವಂಥದ್ದು ತಮಿಳುನಾಡಿನಲ್ಲಿ. ಸೊ ತಪ್ಪಾಗಿರುವಂಥದ್ದು ಆಪ್ಷನ್ 2. ಪಾರಾದೀಪ್ ಒಡಿಶಾ, ಹಾಲ್ಡಿಯಾ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಸೊ 123ಕ್ಕೆ ಆಪ್ಷನ್ 2 ಸರಿಯಾಗಿರುವಂಥದ್ದು. 124ನೇ ಪ್ರಶ್ನೆ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಗೋದಾವರಿ ನದಿ ಉಗಮ ಹೊಂದುವಂತಹ ಸ್ಥಳ ತ್ರಯಂಬಕೇಶ್ವರ. ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ. ತಾಪಿ ಅಥವಾ ತಪತಿ ನದಿ ಇದು ಉಗಮ ಹೊಂದುವಂಥದ್ದು ಮುಲ್ತಾಯ್ನಲ್ಲಿ. ಮಹಾನದಿ ಇದು ಸಿವಾಹ ಶ್ರೇಣಿಯಲ್ಲಿ. ಸೊ ಅಕಾರ್ಡಿಂಗ್ ಟು ಇದರ ಪ್ರಕಾರ 124ನೇ ಕ್ವಶನ್ಗೆ ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗಿದೆ. ನುಕ್ರೆಕ್ ಜೈವಿಕ ಸಂರಕ್ಷಣಾ ವಲಯ ಕೆಳಕಂಡ ರಾಜ್ಯದಲ್ಲಿದೆ, ಇದು ಮೇಘಾಲಯದಲ್ಲಿ ಇರುವಂಥದ್ದು. ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ ಹಣ್ಣುಗಳು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಸ್ಥಳ ಉಪಯುಕ್ತತೆ ಅಂತ ಹೇಳಿ ಕರೀತಾರೆ. ಮೊನೆಟೋ ಜುನೋ ಎಂಬ ಪದವು ರೋಮನ್ ಪದ ಆಗಿದೆ. KPTCLನ ವಿಸ್ತೃತ ರೂಪ ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಲಿಮಿಟೆಡ್. ಆಪ್ಷನ್ 4 ಸರಿಯಾಗಿದೆ. ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ. ಕೆಳಗಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಸರಿಯಾಗಿರುವಂಥದ್ದು, 6ನೇ ಸರಿಯಾಗಿದೆ, ಹಾಗೆ 12ನೇ ಸರಿಯಾಗಿದೆ. 5ನೇ ಪಂಚವಾರ್ಷಿಕ ಯೋಜನೆ ಅವಧಿ ತಪ್ಪಾಗಿರುವಂಥದ್ದಾಗಿದೆ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆಗೆ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆಗೆ, ಬೆಳ್ಳಿ ಕ್ರಾಂತಿ ಇದು ಮೊಟ್ಟೆ ಉತ್ಪಾದನೆಗೆ, ಬಿಳಿಯ ಕ್ರಾಂತಿ ಹಾಲಿನ ಉತ್ಪಾದನೆಗೆ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಆಪ್ಷನ್ ಅಂದರೆ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ 131ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ. ಭಾರತದಲ್ಲಿ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 31ರಂದು ಮುಕ್ತಾಯವಾಗುತ್ತದೆ, ಸರಿಯಾಗಿದೆ. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ, ಸರಿಯಾಗಿದೆ. ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆ, ಇದು ಸರಿಯಾಗಿದೆ. ಸೊ ಆಪ್ಷನ್ 3 ಏನಿದೆ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ ಇವು ಸರ್ಕಾರದ ಸಾರ್ವಜನಿಕ ವೆಚ್ಚಕ್ಕೆ ಬರುವಂಥದ್ದಾಗಿದೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. 132ನೇ ಪ್ರಶ್ನೆ. ಪ್ರಪಂಚದ ಮೊದಲ ಸಹಕಾರಿ ಸಂಘವು ರಾಬರ್ಟ್ ಓವನ್ರಿಂದ ಸ್ಥಾಪಿಸಲ್ಪಟ್ಟಿದೆ. ಸ್ಥಾಪಿಸಲ್ಪಟ್ಟಂಥ ವರ್ಷ 1844. ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ಅಸ್ತಿತ್ವಕ್ಕೆ ತರಲಾಗಿದೆ. 73ನೇ ತಿದ್ದುಪಡಿ ಕಾಯ್ದೆಯ ಮೂಲಕ. ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸಲಾಗುವಂಥದ್ದು ಮಾರ್ಚ್ 15ಕ್ಕೆ. ನಬಾರ್ಡ್ನ ವಿಸ್ತೃತ ರೂಪ ಸರಿಯಾದಂತಹ ಉತ್ತರ ನಬಾರ್ಡ್ನ ವಿಸ್ತೃತ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್.
ಆಪ್ಷನ್ 4. ಜಿಗ್ಸಾ ಬೋಧನಾ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದಂಥವರು ಎಲಿಯಟ್ ಅರಾನ್ಸನ್. ನೆಕ್ಸ್ಟ್ 337ನೇ ಪ್ರಶ್ನೆ. ಸೀಮಿತ ಪ್ರಮಾಣ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆ ಸಮಗ್ರ ಬೋಧನೆ ಅಥವಾ ಮೈಕ್ರೋ ಟೀಚಿಂಗ್. ಕೊಲ್ಬ್ ಅವರ ಅನುಭವಾತ್ಮಕ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲಾಂಶಗಳು 4. ನೆಕ್ಸ್ಟ್ ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತವು ಸಮಸ್ಯೆಗೆ ಪರಿಹಾರ. ನೆಕ್ಸ್ಟ್ 140ನೇ ಪ್ರಶ್ನೆ. ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯ ಗುಂಪಿಗೆ ಸೇರಿದ ಪದವನ್ನು ಪತ್ತೆ ಹಚ್ಚಿ ಬರೆಯಬೇಕು. ವರ್ಗೀಕರಣ ಪರೀಕ್ಷೆಯಲ್ಲಿ ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ. ಇದು ರಾಜ್ಯಗಳ ಸ್ಥಾಪನೆ ಮತ್ತು ಕಾರ್ಯತತ್ವಗಳ ಕುರಿತು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು. ಇದಕ್ಕೆ ಉತ್ತರ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರುವಂಥದ್ದು. ಉತ್ತರವನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಫೈನಲ್ ಆನ್ಸರ್ ಬಂದಮೇಲೆ ನೋಡುವಂಥದ್ದು. ನೆಕ್ಸ್ಟ್ 142ನೇ ಪ್ರಶ್ನೆಯೂ ಸಹ ಅದೇ ರೀತಿಯಾಗಿ ಇರುವಂಥದ್ದು, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ನೆಕ್ಸ್ಟ್ 143ನೇ ಪ್ರಶ್ನೆ. ಹೇಳಿಕೆ ಎ, ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿಲ್ಲ. ಬಿ, ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿದೆ. ಇಲ್ಲಿ ಆಪ್ಷನ್ 2 ಹೇಳಿಕೆ ಎ ತಪ್ಪು, ಹೇಳಿಕೆ ಬಿ ಸರಿಯಾಗಿರುವಂಥದ್ದು. ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಕನ್ನಡಿ ಇದ್ದಂತೆ. ಘಟಕ ಪರೀಕ್ಷೆಯ ನೀಲಿ ನಕಾಶೆ. ಕಲಿಕೆಯ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಯನ್ನು ಗುರುತಿಸಲು ಸಹಕಾರಿಯಾಗುವ ಸಾಧನ ಪರೀಕ್ಷೆ ನೈದಾನಿಕ ಪರೀಕ್ಷೆಯಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆ ಬೆಳೆಸಲು ಕೆಳಗಿನವುಗಳಲ್ಲಿ ಒಂದು ಸೂಕ್ತ ಸಾಧನ ಅಲ್ಲ ಅನ್ನುವಂಥದ್ದು. ಕಾಲ ರೇಖೆ. ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಎಂದು ವ್ಯಾಖ್ಯಾನವನ್ನು ನೀಡಿದಂಥವರು ಮಿಚೆಲ್ಸ್ ಅವರು. ನೆಕ್ಸ್ಟ್ ಇದು ಸಹ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆ ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಗೆ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಇದಕ್ಕೂ ಸ್ವಲ್ಪ ಉತ್ತರ ಕನ್ಫ್ಯೂಷನ್ನಲ್ಲಿ ಇರುವಂಥದ್ದು. ಫೈನಲ್ ಆನ್ಸರ್ ಬಂದಮೇಲೆ ಅದರ ಉತ್ತರವನ್ನು ನೋಡೋಣ. ನೆಕ್ಸ್ಟ್ 149ನೇ ಪ್ರಶ್ನೆ. ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯದ ಸಮುದಾಯ ಕಾರ್ಯಕ್ರಮ. ಇದಕ್ಕೆ ಸರಿಯಾದಂಥ ಉತ್ತರ ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸೋದು. ಇದರಲ್ಲಿ ಸಮುದಾಯವನ್ನೇ ಶಾಲೆಗೆ ಕರೆದುಕೊಂಡು ಬಂದ ಹಾಗೆ ಆಗುತ್ತೆ. ನೆಕ್ಸ್ಟ್ ಫೈನಲ್ 150ನೇ ಕೊನೆಯ ಪ್ರಶ್ನೆ. ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಪೀಠಿಕೆ ಅನ್ನುವಂಥದ್ದು ಸಿದ್ಧತಾ ನಿಯಮಕ್ಕೆ, ಉದ್ದೇಶಗಳ ನಿರೂಪಣೆ ಉದ್ದೇಶ ನಿಯಮ, ಪಾಠದ ಬೆಳವಣಿಗೆ ಅಭ್ಯಾಸ ನಿಯಮ, ಪುನರಾವರ್ತನೆ ಬಳಕೆಯ ನಿಯಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಥ್ಯಾಂಕ್ ಯು.